ನಮಸ್ಕಾರ. ರೈತನೊಬ್ಬ ಬಿಸಿಲಲ್ಲಿ ಹೊಲದಲ್ಲಿ ದುಡಿದು ದುಬ್ಬದನ್ನ ಅಂಗಿ ಹರಿದುಕೊಂಡರೂ ಒಂದೇ ಒಂದು ಮನೆ ಕಟ್ಟಲಿಕ್ಕಾಗಲಿಲ್ಲ. ಒಂದು ಕಾರನ್ನ ಅಲ್ಲ, ಒಂದು ಗಾಡಿ ಬೈಕನ್ನು ತೆಗೆದುಕೊಳ್ಳಲಿಕ್ಕಾಗಲಿಲ್ಲ, ಆಗುತ್ತಿಲ್ಲ. ಅಂಥದ್ರಲ್ಲಿ ರಾಜಕಾರಣಿಯೊಬ್ಬ ದುಡಿಯಲಿಲ್ಲ, ದುಃಖ ಬಡೆಯಲಿಲ್ಲ, ದುಪ್ಪದನ್ನ ಅಂಗಿ ಹರಿಯಲಿಲ್ಲ. ಆದರೂ ಅವನಿಗೆ ಡೂಪ್ಲೆಕ್ಸ್ ಮನೆ ಇಲ್ಲದಿದ್ದರೆ ನಿದ್ದೆ ಬರುವುದಿಲ್ಲ. 5-6 ಕೋಟಿ ರೂಪಾಯಿ ಕಾರ್ ಇಲ್ಲದಿದ್ದರೆ ಅವನು ವಾಹನದಲ್ಲಿ ಚಲಾಯಿಸುವುದೇ ಇಲ್ಲ. ಕಡೆಗೆ ಅವನ ಬಿಳಿ ಬಟ್ಟೆ ಒಂದೇ ಒಂದು ಚೂರು ಕೊಳೆ ಆಗಲಿಲ್ಲ. ಆದ್ದರಿಂದ ದಯಾಳುಗಳಾದ ತಾವು ರಾಜಕಾರಣಿಗಳು ಯಾವ ಮಟ್ಟಿಗೆ, ಯಾವ ಲೆವೆಲ್ಲಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದೀರೆಂಬುದನ್ನು ಈ ರೈತರಿಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ತಾವು ಹೇಳಿಬಿಡಬೇಕು, ನಾವು ಕೇಳಿಸಿಕೊಂಡು ಡೂಪ್ಲೆಕ್ಸ್ ಮನೆಯನ್ನು ಕಟ್ಟಿಸಿಕೊಂಡು ಬಿಡುತ್ತೇವೆ, ಕಾರನ್ನು ತೆಗೆದುಕೊಂಡು ಬಿಡುತ್ತೇವೆ, ಬಿಳೆ ಬಟ್ಟೆಯನ್ನು ಹಾಕಿಕೊಂಡು ಮಿಂಚಿ ಬಿಡುತ್ತೇವೆ. ಆದರೆ ಅದು ನಿಮಗೆ ಇಷ್ಟವೇ ಇಲ್ಲ. ತಪ್ಪಾಗಿ ಭಾವಿಸಬಾರದು. ಅವರು ಮಾಡುತ್ತಿರುವುದು ರಾಜಕೀಯ. ರಾಜಕಾರಣಿಗಳು ಯಾವ ರೇಂಜ್ಗೆ, ಯಾವ ಮಟ್ಟದಲ್ಲಿ, ಎಲ್ಲಿ ಕುಳಿತುಕೊಂಡು ಹೇಗೆ ದುಡಿಯುತ್ತಿದ್ದಾರೆ, ಹೇಗೆ ಹಣ ಸಂಪಾದಿಸುತ್ತಿದ್ದಾರೆಂಬುದು ನನ್ನ ಕಣ್ಣಿಗೆ ಕಾಣುತ್ತಿದೆ. ಆದರೆ ಹೇಗೆ ದುಡಿಯುತ್ತಿದ್ದಾರೆಂಬುದು ನನಗೂ ತಿಳಿಯುತ್ತಿಲ್ಲ, ನಿಮಗೂ ತಿಳಿಯುತ್ತಿಲ್ಲ, ಅವರು ಹೇಳಿಕೊಡುವುದಿಲ್ಲ. ಅದಕ್ಕೆ ರಾಜಕಾರಣಿಗಳೇ, ನೀವು ಯಾವ ಮಟ್ಟದಲ್ಲಿ ಹೇಗೆ ದುಡಿಯುತ್ತಿದ್ದೀರಿ ಎಂಬುದನ್ನು ನಮಗೆ ಹೇಳಿಕೊಟ್ಟು ಬಿಟ್ಟರೆ ನಾವು ಹಾಗೆ ಕಲಿತುಕೊಂಡು ಮಾಡಿ ಮೇಲೆ ಮಾಡಿ ಕಟ್ಟಿಕೊಂಡು ಕಾರನ್ನು ತೆಗೆದುಕೊಂಡು ಬಿಳಿ ಬಟ್ಟೆಗಳನ್ನು ಕೊಳೆ ಆಗದೆ ಹಾಗೆ ತಿರುಗಾಡಿ ಹೊಡೆದಾಡಿ ಒಂದೊಂದು ವಯಸ್ಸಾಗಿದೆ ಒಂದೊಂದು ಹುಡುಗಿಯನ್ನು ನೋಡಿಕೊಂಡು ಮದುವೆಯಾದರೂ ಆಗಿಬಿಡುತ್ತೇವೆ. ನಿಮಗೆ ರೈತರು ಬೇಕಾಗಿಲ್ಲ. ನಮ್ಮಂಥ ಯುವಕರು ಮದುವೆ ಮಾಡಿಕೊಳ್ಳುವುದು ಮೊದಲೇ ಆಗುವುದಿಲ್ಲ. ರೈತರ ಮ್ಯಾಲೆ ನಿಮಗೆ ಕಾಳಜಿ ಇಲ್ಲ. ರೈತರು ಬರೀ ಬರಬೇಕು, ನಿಮಗೆ ಒತ್ತಬೇಕು ಓಟನ್ನು, ಮತ್ತೆ ಮನೆಗೆ ಹೋಗಬೇಕು. ನೀವು ಕೊಟ್ಟ ರೇಷನ್ನಾಗಿ ಅನ್ನ ಮಾಡ್ಕೋಬೇಕು, ತಿನ್ನಬೇಕು, ನಿಮಗೆ ಯಪ್ಪ ಎಣ್ಣ ಅನ್ಕೊಂಡಿದ್ದು ಬಿಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೇಶದ ನಂಬರ್ 1 ಶ್ರೀಮಂತ. ರಾಜಕಾರಣಿಗಳಿಗೆ ಕೋಟಿ ಮಾಡುವುದೆಂದರೆ ಬೋಟಿ ತಿಂದಷ್ಟೇ ಈಸಿ. ಬೋಟಿ ಕಲಿಜ ತಿಂದಷ್ಟೇ ಈಸಿ. ಅದು ಹೇಗೆ ದುಡಿಯುತ್ತಿದ್ದಾರೋ, ಅದು ಹೇಗೆ ಕಷ್ಟಪಡುತ್ತಿದ್ದಾರೋ, ಅದು ಯಾವ ರೇಂಜಿನಲ್ಲಿ ದುಡಿಯುತ್ತಿದ್ದಾರೋ, ಅದು ಯಾವ ಬಿಲದಲ್ಲಿ ಇಳಿದು ದುಡಿಯುತ್ತಿದ್ದಾರೋ, ಅದು ಹೇಗೆ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಿದ್ದಾರೋ ಆ ಪರಮಾತ್ಮನಿಗೆ ಗೊತ್ತಾಗಬೇಕು. ನಮಗೆ ಗೊತ್ತಾಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಬರೀ ಒತ್ತಿ ಬರುವ ಓಟನ್ನು ಒತ್ತಿ ಬರುವ ಮತದಾರರು, ಮಂಕ ಮತದಾರರು.